ಅದಕ್ಕೆ ನೀವೆಷ್ಟು ಇನ್ವೆಸ್ಟ್ ಮಾಡಬೇಕು ಏನು ಅನ್ನೋದನ್ನ ನಾನು ಡೀಟೇಲಾಗಿ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿ ನಿಮ್ಮ ಕೈಗೆ ತಂದ್ಕೊಡ್ತೀನಿ ಸರ್. ವ್ಯವಹಾರದಲ್ಲಿ ಎಲ್ಲನೂ ಡಾಕ್ಯುಮೆಂಟೇಶನ್ ಆಗಿರಲಿ. ಇದ್ರೇನೆ ಚಂದ. ಪ್ರತಿಯೊಂದು ಒಪ್ಪಂದನೂ ಮನಸ್ಫೂರ್ತಿಯಾಗಿ ಮಾಡ್ಕೋಬೇಕು. ಕಾಯ ವಾಚ ಮನಸ ದ್ರೋಹ ಮಾಡಬೇಕು ಅಂತ ಬಯಸಬಾರ್ದು. ಡಾಕ್ಯುಮೆಂಟೇಶನ್ನ ನೋಡಿ ಸೈನ್ ಮಾಡಿ. ಏನಂತೀರ ಸುಶಾಂತ್? ನನ್ನ ತಂಗಿ ಹೇಳೋದು ಅರ್ಥ ಆಯ್ತಾ ನಿಮಗೆ? ಅವಳು ಯಾವಾಗಲೂ ಮಾತಾಡಿದ್ರೆ ತೂಕವಾಗಿ ಮಾತಾಡ್ತಾಳೆ. ಆಮೇಲೆ ಅಗ್ರಿಮೆಂಟ್ನ ನನ್ನ ತಂಗಿ ಹೆಸರಿಗೆ ಹಾಕ್ಬಿಡಿ. ಯಾಕೆ ಗೊತ್ತಾ? ನನಗೆ ನನ್ನ ತಂಗಿ ಅದೃಷ್ಟ ದೇವತೆ ಈಗಾಗಲೇ ಗೊತ್ತಾಗಿರುತ್ತೆ. ನೀವು ಈ ಬೇಡಿದ ವರ ಕೊಡೋ ಕಾಮಧೇನು ನೋಡಿದ್ದೀರಾ? ನಿಮ್ಮ ಪಕ್ಕದಲ್ಲಿ ನಿಂತೇಳಿ ನೋಡಿ, ಕಾಮಧೇನು. ಅವಳು ನಿಮ್ಮ ವ್ಯವಹಾರಕ್ಕೆ ಬಂದರೆ ವ್ಯವಹಾರದ ಮಟ್ಟನೇ ಬೇರೆ ಆಗುತ್ತೆ. ಆಮೇಲೆ ನನಗೊಂದು ಚಿಕ್ಕ ಸಹಾಯ ಮಾಡ್ತೀರಾ ಸುಶಾಂತ್ ಅವರೇ? ಸರ್, ಸಹಾಯ ಅಂತ ಕೇಳ್ಬೇಡಿ ಸರ್, ಅದು ನನ್ನ ಕರ್ತವ್ಯ. ಅದೇನು ಅಂತ ಹೇಳಿ. ಏನಿಲ್ಲ, ನನಗೆ ಆಪರೇಷನ್ ಮುಗಿದು 1-2 ತಿಂಗಳವರೆಗೂ ನಾವು ಬೆಂಗಳೂರಲ್ಲೇ ಇರಬೇಕಾಗತ್ತೆ. ಅದಕ್ಕೆ ನಿಮ್ಮ ಮನೆ ಸುತ್ತಮುತ್ತ ಯಾವುದಾದ್ರೂ ನಮಗೊಂದು ಅಂತ ಒಳ್ಳೆ ಮನೆ ನೋಡಿಕೊಟ್ರೆ. ಸರ್, ನೀವೇನು ಹಿಂಗೆ ಮಾತಾಡ್ತೀರಾ? ನಿಮಗೆ ಸರ್ಜರಿ ಆಗೋವರೆಗೂ ಮೇಡಮ್ ಮತ್ತೆ ಅರ್ಚನಾ ಅವರು ನಮ್ಮನೇಲೇ ಇರ್ಲಿ ಬಿಡಿ. ಅದಾದ್ಮೇಲೆ ನಾನೇ ಒಂದು ಒಳ್ಳೆ ಮನೆ ನೋಡಿ ಹುಡ್ಕೊಡ್ತೀನಿ. ಊಟ ತಿಂಡಿ ಎಲ್ಲ ವ್ಯವಸ್ಥೆ ನಂದೇ ಸರ್. ನೀವಿಲ್ಲಿರೋ ತನಕ ನಿಮ್ಮೆಲ್ಲರನ್ನೂ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ. ಸುಮ್ಮನೆ ನಿಮಗೆ ಯಾಕೆ ಶ್ರಮ? ಶ್ರಮ ಅಲ್ಲ ಸರ್, ಇದು ಪಾರ್ಟ್ನರ್ಶಿಪ್ದು ರೂಲ್. ಪರವಾಗಿಲ್ಲ ಸುಶಾಂತ್ ಅವರೇ,